ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಐತಿಹಾಸಿಕ 15ನೇ ಬಜೆಟ್ಗೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ನಾಳೆ ಬೆಳಗ್ಗೆ 10:15ಕ್ಕೆ ಸರಿಯಾಗಿ ಬಜೆಟ್ ಮಂಡನೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ತಮ್ಮ 15ನೇ ಐತಿಹಾಸಿಕ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಬೆಳಗ್ಗೆ 10:15ಕ್ಕೆ ಮಂಡನೆ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಕೊರತೆ ಬಜೆಟ್, ಡೆಫಿಸಿಟ್ ಬಜೆಟ್ ಅನ್ನು ಮಂಡನೆ ಮಾಡಿದರು ಮುಖ್ಯಮಂತ್ರಿಗಳು. 3.27 ಲಕ್ಷ ಕೋಟಿ, 3,27,000 ಕೋಟಿ ರೂಪಾಯಿ ಬೃಹತ್ ಗಾತ್ರದ ಬಜೆಟ್ ಅನ್ನು ಕಳೆದ ಬಾರಿ ಸಿದ್ದರಾಮಯ್ಯನವರು ಮಂಡಿಸಿದರು. ಅದು ಕೊರತೆಯ ಬಜೆಟ್ ಆಗಿತ್ತು, ಡೆಫಿಸಿಟ್ ಬಜೆಟ್ ಆಗಿತ್ತು. ಈ ಬಾರಿಯ ಬಜೆಟ್ನಲ್ಲಿ ಗ್ಯಾರಂಟಿಗಳನ್ನ ಮುಂದುವರಿಸ್ತಾರಾ? 40% ಹಣವನ್ನ ಗ್ಯಾರಂಟಿಗೆ ಮೀಸಲಿಡ್ತಾರೆ ಸಿದ್ದರಾಮಯ್ಯನವರು. ರಾಜ್ಯದ ಜನತೆಯ ಚಿತ್ತ ನಾಡಿನ ಸಿದ್ದರಾಮಯ್ಯನವರ ಬಜೆಟ್ನತ್ತ ನೆಟ್ಟಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಿದ್ದು ಬಜೆಟ್ ಗಾತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಕಳೆದ ಬಾರಿ ಡೆಫಿಸಿಟ್ ಬಜೆಟ್, ಕೊರತೆ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಈ ಬಾರಿ ಬಜೆಟ್ನ ಗಾತ್ರ ಏರಿಕೆ ಆಗುತ್ತೆ. ಕಳೆದ ಬಾರಿ 3,27,000 ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಕೊರತೆಯ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ರು. ಅದರಲ್ಲಿ ಈ 5 ಗ್ಯಾರಂಟಿಗಳಿತ್ತು. 5ರ ಪೈಕಿ 4 ಗ್ಯಾರಂಟಿಗಳಿಗೆ ಹಣವನ್ನ, ಅನುದಾನವನ್ನ ಒದಗಿಸಲಾಗಿತ್ತು. ಈ ಬಾರಿ 5ಕ್ಕೆ 5 ಗ್ಯಾರಂಟಿಗಳಿಗೆ 1 ವರ್ಷಗಳ ಅವಧಿಗೆ ಹಣವನ್ನ ಒದಗಿಸಬೇಕಾಗಿದೆ. ಹಾಗಾಗಿ ಈ ಬಾರಿಯ ಬಜೆಟ್ 3,85,000 ಕೋಟಿಯಷ್ಟು ಹೋಗುತ್ತೆ ಅಂತ ಈಗಾಗಲೇ ಮಾಹಿತಿ ಇದೆ. ಹಾಗಾದ್ರೆ ಈ 5 ಗ್ಯಾರಂಟಿಗಳನ್ನು ಮುಂದುವರಿಸಿದರೆ ಹೇಗೆ? ಅದರ ಜೊತೆಗೆ ಬೇರೆ ಯೋಜನೆಗಳಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಹೇಗೆ ಮಾಡಿದ್ದಾರೆ, ಆಯ ಎಷ್ಟು ಬರ್ತಾ ಇದೆ, ವ್ಯಯವನ್ನು ಎಷ್ಟು ಮಾಡ್ತಾ ಇದ್ದಾರೆ, ನಾಳೆ ಬಜೆಟ್ನಲ್ಲಿ ನೋಡಬೇಕು. ರಾಜ್ಯಕ್ಕೆ ಬರುವಂಥ ಆದಾಯ ಎಲ್ಲೆಲ್ಲಿಂದ ಬರುತ್ತೆ, ಎಷ್ಟೆಷ್ಟು ಬರುತ್ತೆ, ಅದನ್ನು ಎಲ್ಲೆಲ್ಲಿಗೆ ಹೇಗೆ ಖರ್ಚು ಮಾಡ್ತಾರೆ, ನಾಳೆ ಬಜೆಟ್ನಲ್ಲಿ ಪೂರ್ಣವಾಗಿ ತೆರೆದಿಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. 10:15ಕ್ಕೆ ಬಜೆಟ್ ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯನವರು. ನೀವು ಈ ಬಜೆಟ್ನ ಬಗ್ಗೆ ಮಾರುತಿ ಅವ್ರ ಹತ್ರ ಮಾತಾಡಿಸ್ತೀನಿ. ಮಾರುತಿ ಅವರೇ, ಬಹು ನಿರೀಕ್ಷಿತ ಐತಿಹಾಸಿಕ 15ನೇ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಕೊರತೆ ಬಜೆಟ್ ಅನ್ನ ಮಂಡನೆ ಮಾಡಿದ್ರು, ಅದು ಕೂಡ ಒಂದು ಇತಿಹಾಸ ಆಗಿತ್ತು. ಈ ಬಾರಿ ಅದೇ ಡೆಫಿಸಿಟ್ ಬಜೆಟ್ ಅನ್ನೇ ಮಂಡನೆ ಮಾಡ್ತಾರೋ ಅಥವಾ ಗ್ಯಾರಂಟಿಗಳನ್ನ ಕೂಡಿಸಿದಂತೆ ಈ ಬಜೆಟ್ ಅನ್ನ ಮಂಡನೆ ಮಾಡುವುದಕ್ಕೆ ಎಲ್ಲೆಲ್ಲಿಂದ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ? ಬಹಳ ಚಾಲೆಂಜಿಂಗ್ ಆಗಿರುವಂತಹ ಸಿಚುವೇಶನ್ ಇದು. ಈ 5 ಗ್ಯಾರಂಟಿಗಳನ್ನು ಮುಂದುವರಿಸ್ತಾರಾ ಅನ್ನೋದು ಕೂಡ ಒಂದು ದೊಡ್ಡ ಚಾಲೆಂಜಸ್. ಅದರ ಜೊತೆಗೆ ಹೊಸ ನಿರೀಕ್ಷೆಗಳು ಏನು ಅಂತ ಮಾರುತಿ? ವಾಸುದೇವ್, ಸಿದ್ದರಾಮಯ್ಯ ಅವರು ನಾಳೆ 10:15ಗೆ ಮಂಡನೆ ಮಾಡ್ತಾ ಇರುವಂಥ ಒಂದು ಬಜೆಟ್ 15ನೇ ಬಜೆಟ್. ಈ ಹಿಂದೆ 14 ಬಜೆಟ್ಗಳನ್ನು ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿರುವಂಥದ್ದು. ಅದರಲ್ಲೂ 13 ಬಜೆಟ್ಗಳನ್ನು ಅವರು ಸಮತೋಲಿತ ಬಜೆಟ್ಗಳು ಹಾಗೂ ಯಾವತ್ತೂ ಕೂಡ ಕೊರತೆ ಬಜೆಟನ್ನು ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿರಲಿಲ್ಲ. 1994ರಿಂದ ಅವರ ಹಣಕಾಸಿನ ಸಚಿವರಾದ ಬಳಿಕ 5 ಬಜೆಟನ್ನು ಮಾಡಿದರು. ಅದಾದ ಬಳಿಕ ಧರ್ಮಸಿಂಗ್ ಅವಧಿಯಲ್ಲಿ 2 ಬಜೆಟನ್ನು ಮಾಡಿದರು. ತದಬಳಿಕ ಅವರೇ ಮುಖ್ಯಮಂತ್ರಿಯಾಗಿ 2013ರಿಂದ 2018ರವರೆಗೂ 5 ಬಜೆಟ್ಗಳು. ಅದಾದ ಬಳಿಕ ಕೊನೆ 2023ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆದ ಬಳಿಕ ಮಂಡನೆ ಮಾಡಿದಂಥ ಒಂದು ಬಜೆಟ್ 14ನೇ ಬಜೆಟ್ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ್ದು ಒಂದಷ್ಟು ಟೀಕೆಗೂ ಕೂಡ ಕಾರಣ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಯಾವತ್ತೂ ಇಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಕೊರತೆ ಬಜೆಟ್ ಅನ್ನ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ್ರು. ಹೀಗಾಗಿ ಅವತ್ತು ವಿಪಕ್ಷ ಸ್ಥಾನದಲ್ಲಿದ್ದಂತಹ ಬಹುತೇಕ ನಾಯಕರುಗಳು ಸಿದ್ದರಾಮಯ್ಯ ಅವರು ನಾನು ಆರ್ಥಿಕವಾಗಿ ನನಗೆ ಬಹಳಷ್ಟು ಗೊತ್ತು ಅಂತ ಹೇಳ್ತಾರೆ, ಆದರೆ ಕೊರತೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಟೀಕೆಯನ್ನ ಮಾಡಿದ್ರು. ಆ ಟೀಕೆಯಿಂದ ಈ ಬಾರಿ ಹೊರಬರುವಂತಹ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತದ್ದು. ಹೀಗಾಗಿ ಒಂದು ಕಡೆ ಗ್ಯಾರಂಟಿಗಳಿಗೆ ಹಣ ಒದಗಿಸುವುದರ ಜೊತೆಗೆ ಹಣ ಎತ್ತುವಂತಹ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಹೀಗಾಗಿ ಈ ಬಾರಿಯ ಒಂದು ಬಜೆಟ್ ಸಮತೋಲಿತ ಬಜೆಟ್ ಆಗಿರುತ್ತೆ, ಸರಳ ಬಜೆಟ್ ಆಗಿರುತ್ತೆ, ಜನಪರ ಬಜೆಟ್ ಆಗಿರುತ್ತೆ ಅನ್ನುವಂತಹ ಒಂದು ವ್ಯಾಖ್ಯಾನಗಳನ್ನ, ಒಂದು ಮಾತುಗಳನ್ನ ಸಿದ್ದರಾಮಯ್ಯ ಅವರ ಆಪ್ತವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ 2024ರ ಲೋಕಸಭಾ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಈ ಬಜೆಟ್ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರೋದು. ಹಾಗೇರಿ ಮತ್ತೆ ಮಾತಾಡ್ಸಿ ತಮ್ಮ ಹತ್ರ. ಇನ್ನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಹೀಗಾಗಿ ವೋಟ್ ಗ್ಯಾರಂಟಿ ಮಾಡಿಕೊಳ್ಳುವಂತಹ ಬಜೆಟ್ ಇದಾಗಿರುತ್ತಾ ಅನ್ನುವಂಥದ್ದು ಕೂಡ ಈಗ ಇರುವಂತಹ ಕುತೂಹಲ. ಗ್ಯಾರಂಟಿ ಅಷ್ಟೇ ಅಲ್ಲ, ಅಭಿವೃದ್ಧಿಯ ಜಪವನ್ನ ಕೂಡ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜನಪರ ಬಜೆಟ್ ಅನ್ನ ಮಂಡಿಸ್ತಾರಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾವ ರೀತಿಯಾಗಿ ಹಣವನ್ನು ಹೊಂದಿಸ್ತಾರೆ ಅನ್ನುವಂಥದ್ದು. ಹೀಗಾಗಿ ಇದರ ಜೊತೆಗೆ ಜನಪರ ಬಜೆಟ್ ಅನ್ನ ಮಂಡಿಸಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಯಾಕಂತಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಹಿಂದ ಜಪ ಗ್ಯಾರಂಟಿ ಅನ್ನುವಂಥದ್ದು ಕೂಡ ಈಗಿರುವಂತಹ ಚರ್ಚೆ. ಸಮಾಜ ಕಲ್ಯಾಣ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗಗಳ ಇಲಾಖೆಗಳಿಗೆ ಬಂಪರ್ ದೊರೆಯಲಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ.
ಹಾಲಿ ಯೋಜನೆಗಳನ್ನ ಮುಂದುವರಿಕೆ ಮಾಡಲಿದ್ದಾರೆ ಅನ್ನುವಂಥದ್ದು. ಲೋಕಸಭಾ ಚುನಾವಣೆಗಾಗಿ ಅಹಿಂದ ಗ್ಯಾರಂಟಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂತ ಸಾಧ್ಯತೆ ಇದೆ. ಮಾರುತಿ, ಅಹಿಂದ ವರ್ಗಗಳನ್ನು ಓಲೈಕೆ ಮಾಡೋದಕ್ಕೆ, ಜೊತೆಗೆ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಎಲ್ಲಾ ವರ್ಗಗಳನ್ನು ಓಲೈಕೆ ಮಾಡಲೇಬೇಕು. ಚುನಾವಣೆ ಹತ್ತಿರದಲ್ಲಿ ಇರೋದ್ರಿಂದಾಗಿ ಇದೊಂದು ಚುನಾವಣಾ ಬಜೆಟ್ ಆಗಬಹುದಾ ಅನ್ನುವಂಥ ಕ್ಯಾಲ್ಕುಲೇಷನ್ಸ್ ಕೂಡ ಇದೆ. ಆದರೆ ವೆರಿ ಇಂಪಾರ್ಟೆಂಟ್ಲಿ 60ರಿಂದ 65 ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ಹೊಂದಿಸಬೇಕಾಗಿರೋದ್ರಿಂದಾಗಿ ಒಂದು ಕಡೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಆ ಕಾಮಗಾರಿಗಳಿಗೆ ಅನುದಾನವನ್ನು ಕೊಡಬೇಕು. ಅಟ್ ದ ಸೇಮ್ ಟೈಮ್ ಈ ಅಹಿಂದ ವರ್ಗ ಆಗಿರ್ಬೋದು, ಬೇರೆ ಬೇರೆ ವರ್ಗ ಆಗಿರ್ಬೋದು, ಈ ವರ್ಗಗಳನ್ನು ಕೂಡ ಓಲೈಸಬೇಕು. ಏನು ಮಾಡ್ತಾರೆ ಅಂತ ವಾಸುದೇವ್, ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇರುವಂತಹ ಒಂದು ಬಡ್ಜೆಟ್ನ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಅದರಲ್ಲೂ ಅಹಿಂದ ಬಡ್ಜೆಟ್ ಅನ್ನುವಂತಹ ಒಂದು ಅಣೆಪಟ್ಟಿ ಏನಿದೆ, ಈ ಅಣೆಪಟ್ಟಿಯಿಂದ ಸಿದ್ದರಾಮಯ್ಯ ಅವರು ಈ ಬಾರಿ ದೂರ ಸರ್ಕೊಂಡು ಬರ್ತಾರಾ ಅನ್ನುವಂಥ ಒಂದು ಚರ್ಚೆ ಕೂಡ ಆರಂಭ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ 2024ರ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಮನ್ನಣೆ ಮಾಡ್ತಾ ಇರುವಂಥ ಒಂದು ಬಡ್ಜೆಟ್ ಆಗಿರೋದ್ರಿಂದ ಕೇವಲ ಅಹಿಂದ ಜಪ ಅಷ್ಟೇ ಮಾಡಿದ್ರೆ ಉಳಿದ ಪ್ರಬಲ ಸಮುದಾಯಗಳು ಅದಕ್ಕೆ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಬಹುದು. ಅದು ಚುನಾವಣಾ ಮತಗಟ್ಟೆಯಲ್ಲಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಒಂದು ಭಯವೂ ಕೂಡ ಇದೆ. ಹೀಗಾಗಿ ಈ ಬಾರಿಯ ಒಂದು ಬಡ್ಜೆಟ್ ಅಹಿಂದ ವರ್ಗವನ್ನ ಹಿಡಿದಿಟ್ಕೊಳ್ಳೋದ್ರ ಜೊತೆಗೇನೆ ಪ್ರಬಲ ಸಮುದಾಯಗಳಿಗೂ ಕೂಡ ಮಣೆ ಹಾಕುವಂತಹ ಒಂದು ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾತುಗಳು ಕೇಳಬರ್ತಾ ಇರುವಂತದ್ದು. ಹೀಗಾಗಿ ಎಲ್ಲರನ್ನೂ ಒಪ್ಪುವಂತಹ, ಎಲ್ಲರಿಗೂ ಒಪ್ಪಿಸಿಕೊಳ್ಳುವಂತಹ, ಎಲ್ಲರೂ ಅಪ್ಪಿಕೊಳ್ಳುವಂತಹ ಒಂದು ಬಡ್ಜೆಟ್ ಮನ್ನಣೆ ಮಾಡ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಅವರ ಆಪ್ತರು ಹೇಳ್ತಾ ಇರುವಂತದ್ದು. ವಾಸುದೇವ್, ಚುನಾವಣೆ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರ ಒಂದು ಕಣ್ಣು ಕೂಡ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಇದ್ದೇ ಇರುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಟಾರ್ಗೆಟ್ ಅನ್ನ ಫೇಸ್ ಮಾಡಬೇಕು ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ JDS ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸಹಜವಾಗಿ ಈ ಬಾರಿ ಗೆಲುವು ಅಷ್ಟೊಂದು ಸುಲಭ ಅಲ್ಲ. ಜನಪ್ರಿಯ ಬಜೆಟ್ ಮನ್ನಣೆ ಮಾಡೋದರ ಮುಖೇನ ಒಂದು ಕಡೆ ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು, ಮತ್ತೊಂದು ಕಡೆ ಅಭಿವೃದ್ಧಿಯನ್ನ ಕೂಡ ಮಾಡ್ತೀವಿ ಅಂತ ಹೇಳುವಂಥದ್ದು, ಜೊತೆಗೆ ಅಹಿಂದ ವರ್ಗ ಅಷ್ಟೇ ಅಲ್ಲ, ನಮ್ಮ ಸರ್ಕಾರ ಎಲ್ಲಾ ವರ್ಗಗಳ ಪರ ಕೂಡ ಇದೆ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡುವಂತ ಒಂದು ಬಜೆಟ್ ಮನ್ನಣೆ ಮಾಡಬೇಕಾಗಿರುವಂತ ಒಂದು ಅನಿವಾರ್ಯತೆ ಸಿದ್ದರಾಮಯ್ಯ ಅವರ ಮುಂದೆ ಇದೆ. ಹಾಗೆ ಹೋಲ್ಡ್ ಅಲ್ಲಿ ಮತ್ತೆ ತಮ್ಮನ್ನ ಮಾತಾಡಿಸ್ತೀನಿ. ತೆರಿಗೆ ಮಾತ್ರ ಇಲಾಖೆಗಳಿಗೆ ಟಾರ್ಗೆಟ್ ದುಪ್ಪಟ್ಟು ಮಾಡಲಾಗಿದೆ. ಗ್ಯಾರಂಟಿ ಅಭಿವೃದ್ಧಿಗಾಗಿ ಇಲಾಖೆಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ನೇರ ತೆರಿಗೆ ಹೆಚ್ಚಳದ ಬದಲು ಪರೋಕ್ಷ ತೆರಿಗೆ ಹೆಚ್ಚಳದ ಸಾಧ್ಯತೆ ಇದೆ. ಡೀಸೆಲ್, ಪೆಟ್ರೋಲ್ ಮೇಲೆ ರಾಜ್ಯ ಸುಂಕ ಏರಿಕೆ ಮಾಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಅಬಕಾರಿ ಇಲಾಖೆ 40,000 ಕೋಟಿ ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ ಟಾರ್ಗೆಟ್ ಅನ್ನು, ಬರುವಂತ ಸಾಧ್ಯತೆ ಇದೆಯಂತೆ. ವಾಣಿಜ್ಯ ತೆರಿಗೆಯಿಂದ 1,21,000 ಕೋಟಿ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ಬರುತ್ತೋ ಇಲ್ವೋ, ಇದು ಟಾರ್ಗೆಟ್. ನೋಂದಣಿ ಮತ್ತು ಮುದ್ರಾಂಕ ಶುಲ್ಕದಿಂದ 35,000 ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸಾರಿಗೆ ಇಲಾಖೆಯಿಂದ 20,000. ಈ 4 ಇಲಾಖೆಗಳಿಂದ ಒಟ್ಟು ಟಾರ್ಗೆಟ್ 2.25 ಲಕ್ಷ ಕೋಟಿ, 2,25,000 ಕೋಟಿ. ನೋಡಿ, ಈ ಹಿಂದೆ ಬೊಮ್ಮಾಯಿಯವರು ಇದ್ದಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಆಗ್ಲೇನು ವಾಣಿಜ್ಯ ತೆರಿಗೆ ಅಂತ ಹೇಳಿದ್ವಿ, ಅದನ್ನು 90,000 ಕೋಟಿ ರೂಪಾಯಿಯ ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಅದು 1 ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಆದ್ರೆ ಈಗ ಟಾರ್ಗೆಟ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲಾ ಇಲಾಖೆಗಳ ಟಾರ್ಗೆಟ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಈ ಟಾರ್ಗೆಟ್ ಹೆಚ್ಚಳ ಮಾಡಿರೋದು ಟಾರ್ಗೆಟ್ ರೀಚ್ ಆಗುತ್ತಾ ಗೊತ್ತಿಲ್ಲ. ಟಾರ್ಗೆಟ್ ಎಷ್ಟು ಬೇಕಾದ್ರೂ ಇಟ್ಕೊಳ್ಬಹುದು, ರೀಚ್ ಆಗಬೇಕಲ್ವಾ? ಎಸ್ ಮಾರುತಿ, ಈಗ ಚುನಾವಣೆಗೆ ಇದು ಬಜೆಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟಾರ್ಗೆಟ್ ಅನ್ನ ಇಟ್ಕೊಂಡು ಅದು ಎಷ್ಟರ ಮಟ್ಟಿಗೆ ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಇರುವಂತಹ ಪ್ರಶ್ನೆ ಮಾರುತಿ. ಇಲ್ಲ, ಬಡ್ಜೆಟ್ ಅಂದ್ರೇನೆ ಸಹಜವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು ನಮಗೆ ಬರುವಂತಹ ಆದಾಯದ ಮೂಲಗಳು, ಆ ಆದಾಯದ ಮೂಲಗಳನ್ನು ಆದಾಯದಿಂದ ನಾವು ಯಾವ ರೀತಿಯಾಗಿ ಖರ್ಚು ಮಾಡಬೇಕು, ನಮಗೆ ಎಷ್ಟು ಆದಾಯ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದು ಇದು ಸಿಂಪ್ಲಿಸಿಟಿ ಬಡ್ಜೆಟ್ ಅಂತ ನಾವು ಕರಿತೀವಿ. ಹೀಗಾಗಿ ಸಿದ್ದರಾಮಯ್ಯ ಅವರು ಈ ಬಾರಿ ಪ್ರತಿ ಬಾರಿನೂ ಕೂಡ ಅವರ ಟಾರ್ಗೆಟ್ ಇದ್ದಿದ್ದು 4 ಇಲಾಖೆಗಳ ಮೇಲೆ. ಅದನ್ನು ನಾವು ತೆರಿಗೆಯನ್ನು ಸಂಗ್ರಹ ಮಾಡುವಂತಹ ಮಾತೃ ಇಲಾಖೆಗಳು ಅಂತಾನೆ ಕರಿತೀವಿ. ಅದರಲ್ಲೂ ಪ್ರಮುಖವಾಗಿ ಕಮರ್ಷಿಯಲ್ ಟ್ಯಾಕ್ಸ್, ಅದು ಬೊಮ್ಮಾಯಿಯವರಿದ್ದಾಗಲೂ ಆಗಿರ್ಬೋದು, ಯಡಿಯೂರಪ್ಪ ಅವರಿದ್ದಾಗಲೂ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಈ ಹಿಂದೆ ಇದ್ದಾಗಲೂ ಕೂಡ ಆಗಿರ್ಬೋದು, ಪ್ರತಿ ಬಾರಿನೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಮೇಲೆ ಹೆಚ್ಚು ಯಾವ್ಯಾವ ಮುಖ್ಯಮಂತ್ರಿಗಳು ಬಡ್ಜೆಟ್ ಆರ್ಥಿಕ ಸಚಿವರಾಗಿ ಬಡ್ಜೆಟ್ ಮಂಡನೆ ಮಾಡಿದಾರೋ ಅವರ ಕಣ್ಣು ಇದ್ದಿದ್ದು ಕಮರ್ಷಿಯಲ್ ಟ್ಯಾಕ್ಸ್ ಮೇಲೆ,
ಕೇಂದ್ರ ಸರ್ಕಾರದ್ದು ಅದೇ ರೀತಿ, ರಾಜ್ಯ ಸರ್ಕಾರದ್ದು ಕೂಡ ಅದೇ ರೀತಿ. ಕಳೆದ ಬಾರಿ ಅಂದರೆ ನಾವು ಬಡ್ಜೆಟ್ ಬೊಮ್ಮಾಯಿ ಬಡ್ಜೆಟನ್ನು ನಾವು ಈಗ ಅಂದಾಜಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಬೊಮ್ಮಾಯಿ ಅವರು ಮಂಡಿಸಿದಂತಹ ಫೆಬ್ರವರಿ ಮಂಡಿಸಿದಂತಹ ಬಡ್ಜೆಟಲ್ಲಿ 90,000 ಕೋಟಿ ಅಷ್ಟೇ ಟಾರ್ಗೆಟನ್ನು ಕೊಟ್ಟಿದ್ರು. ಆದರೆ ಅದಾದ ಬಳಿಕ ಜೂನ್ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಮಂಡಿಸಿದಂತಹ ಬಡ್ಜೆಟ್ ಏನಿತ್ತು, ಆ ಬಡ್ಜೆಟಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಟಾರ್ಗೆಟ್ ಇಟ್ಟಿದ್ದು 1,01,000 ಕೋಟಿ ರೂಪಾಯಿಗಳ ಒಂದು ಸಂಗ್ರಹ ಗುರಿ. ಅದು ಬಹುತೇಕ ಅದರ ಒಂದು ನಿರೀಕ್ಷೆಯನ್ನು ಈ ಬಾರಿ ಗುರಿ ಮುಟ್ಟಿದೆ ಅನ್ನುವಂಥ ಒಂದು ಮಾಹಿತಿ ಸರ್ಕಾರಿ ಮಾಹಿತಿಗಳಿಂದ ಸಿಗ್ತಾ ಇರುವಂಥದ್ದು. ಹೀಗಾಗಿ ಈ ಬಾರಿನೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಮೇಲೆ ಹೆಚ್ಚು ಒತ್ತನ್ನು ಕೊಡುವಂತಹ ಒಂದು ಸಾಧ್ಯತೆ ಇದೆ. ಬಹುತೇಕ 1.25 ಲಕ್ಷ ಕೋಟಿ ರೂಪಾಯಿಗಳ ಟಾರ್ಗೆಟ್ ಅನ್ನು ಕೊಡಬಹುದು, 1,000 ಕೋಟಿ ರೂಪಾಯಿಗಳ ಟಾರ್ಗೆಟ್ ಅನ್ನು ಕೊಡಬಹುದು. ಅದೇ ರೀತಿ ರೆವಿನ್ಯೂ ಇಲಾಖೆಗೂ ಕೂಡ ಈ ಬಾರಿ 36,000 ಟಾರ್ಗೆಟ್ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಬೇರೆ ಬೇರೆ ಇಲಾಖೆಗಳು, ಬೇರೆ ಬೇರೆ ಪರೋಕ್ಷ ತೆರಿಗೆ ಮೇಲೆ ಹೆಚ್ಚು ಒತ್ತು ಕೊಡಬೇಕು ಅಂತ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನೇರವಾಗಿ ಜೋಬ್ಗೆ ಕೈ ಹಾಕಿ ದುಡ್ಡು ತಗೊಂಡ್ರೆ ಅದು ಬೇರೆ ರೀತಿಯಾಗಿ ಜನರು ಮಾತಾಡ್ಕೊಳ್ತಾರೆ, ಮತದಾರರು ಮಾತಾಡ್ಕೊಳ್ತಾರೆ. ಹೀಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ ಅವ್ರ ಜೋಬಿಂದ ಹಣ ಖರ್ಚು ಮಾಡಿದ್ದೆ ಆದ್ರೆ ಅದು ಅಷ್ಟರ ಮಟ್ಟಿಗೆ ಅವ್ರ ಮೈಂಡ್ಗೆ ಹೋಗೋದಿಲ್ಲ ಅನ್ನುವಂಥ ಒಂದು ಯೋಚನೆಯನ್ನ ಸಿದ್ದರಾಮಯ್ಯ ಮತ್ತೆ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಚರ್ಚೆ ಮಾಡಿರುವಂಥದ್ದು. ಹೀಗಾಗಿ ಬಹುತೇಕ ಈ ಬಾರಿ ಪ್ರತ್ಯಕ್ಷ ತೆರಿಗೆಗಿಂತಲೂ ಕೂಡ ಪರೋಕ್ಷ ತೆರಿಗೆಯ ಮೇಲೆ ಸಿದ್ದರಾಮಯ್ಯ ಅವರು ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆ ಈ 4 ಇಲಾಖೆಗಳಿಂದ ಸಾರಿಗೆ, ಕಮರ್ಷಿಯಲ್, ಅಬಕಾರಿ ಟಾರ್ಗೆಟ್ ಕೂಡ ಈ ಬಾರಿ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. 2023ರಲ್ಲೂ ಕೂಡ ಆ ಟಾರ್ಗೆಟ್ ರೀಚ್ ಆಗುವಂತಹ ಒಂದು ಹಂತದಲ್ಲಿದೆ. 2024ಕ್ಕೆ ಅಬಕಾರಿ ಟಾರ್ಗೆಟ್ ಅನ್ನ ಇನ್ನಷ್ಟು ಹೆಚ್ಚು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಈ 4 ಇಲಾಖೆಗಳಿಂದ ಕನಿಷ್ಠ 2.25 ಲಕ್ಷ ಕೋಟಿ ರೂಪಾಯಿಗಳ ಒಂದು ಗುರಿಯನ್ನ ಇಟ್ಕೊಂಡ್ರೆ ನಾವು ಈಗ ಬೃಹತ್ ಗಾತ್ರದ ಬಜೆಟ್ ಅನ್ನು ಸಿದ್ದರಾಮಯ್ಯ ಅವರು 3.40 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಗಾತ್ರದ ಬಜೆಟ್ ಅಂದ್ರೆ ಕಳೆದ ವರ್ಷಕ್ಕಿಂತಲೂ ಕೂಡ 14,000 ಕೋಟಿ ರೂಪಾಯಿಗಳ ಒಂದು ಬಜೆಟ್ ಗಾತ್ರ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಈ ಬಾರಿಯ ಬಜೆಟ್ ಗಾತ್ರ ಯಾವ ರೀತಿಯಾಗಿ ಹೆಚ್ಚಾಗುತ್ತೋ ತೆರಿಗೆಯ ಹೊರೆ ಮತ್ತೆ ತೆರಿಗೆ ಟಾರ್ಗೆಟ್ 4 ಮಾತೃ ಇಲಾಖೆ ತೆರಿಗೆ ಸಂಗ್ರಹ ಮಾಡುವಂತಹ 4 ಇಲಾಖೆಗಳ ಒಂದು ಟಾರ್ಗೆಟ್ ಕೂಡ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇದೆ. ಶೆಟ್ರೆ, ಓಕೆ ಹಾಗೆ ರೀ, ಮತ್ತೆ ಮಾತಾಡ್ತೀನಿ ಮಾರುತಿ. ಈಗ ಒಂದು ಕಡೆಯಿಂದ ಗ್ಯಾರಂಟಿ ಅಂತ ಹೇಳ್ತಾ ಇದೀವಿ, ಗ್ಯಾರಂಟಿಗಳು ಮಾತ್ರನಾ? ಮಿಕ್ಕಿದ್ದು ಇನ್ನೇನು? ಕೇವಲ ಗ್ಯಾರಂಟಿಗಳಿಗೆ ಮಾತ್ರ ಫೋಕಸ್ ಮಾಡ್ತಾರೋ ಅಥವಾ ಬೇರೆ ನಿರೀಕ್ಷೆಗಳೇನು? 2024ರ ಬಜೆಟ್ನ ನಿರೀಕ್ಷೆಗಳು 5 ಗ್ಯಾರಂಟಿ ಜೊತೆಗೆ ಹೊಸ ಗ್ಯಾರಂಟಿಗಳು ಘೋಷಣೆ ಆಗ್ತವ ಅಥವಾ ಈ 5 ಗ್ಯಾರಂಟಿಗಳು ಮಾತ್ರನಾ? 5 ಲಕ್ಷವಿರುವ ರೈತರ ಬೆಳೆ ಸಾಲ ಮೊತ್ತವನ್ನು ಹೆಚ್ಚಿಸುವಂತ ಸಾಧ್ಯತೆ ಇದೆ. 10 ಲಕ್ಷ ಇರೋ ಮಹಿಳಾ ಸ್ವಸಹಾಯ ಸಂಘಗಳ ಸಾಲದ ಮೊತ್ತವನ್ನು ಏರಿಕೆ ಮಾಡಬಹುದು. ಅಲ್ಪಸಂಖ್ಯಾತರಿಗೆ ಇನ್ನಷ್ಟು ಬಂಪರ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಚುನಾವಣೆ ಹತ್ರ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣಕ್ಕೆ ಅನುದಾನ ಕೊಡುವಂತ ಸಾಧ್ಯತೆ ಇದೆ. 43,000 45,000 ಕೋಟಿನೋ ಈಗಾಗಲೇ ಹೇಳಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು. ಬೆಂಗಳೂರು ಮೆಟ್ರೋ 3ನೇ ಹಂತಕ್ಕೂ ಅನುದಾನ ಸಿಗಬೇಕಾಗಿದೆ. ಲೋಕಸಭೆ ಚುನಾವಣೆ ಗಮನದಲ್ಲಿರಿಸಿ ಆರೋಗ್ಯ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬಹುದು. ಯಾಕಂದ್ರೆ ಈಗ ರಾಜ್ಯಕ್ಕೆ ಇರುವಂತಹ ಸೋರ್ಸ್ಗಳು ಬಹಳ ಲಿಮಿಟೆಡ್ ಸೋರ್ಸ್ಗಳು. ಈ ಹಿಂದೆ ನೀವು GST ಬರೋದಕ್ಕಿಂತ ಹಿಂದೆ ಎಲ್ಲಾ ವಸ್ತುಗಳ ಮೇಲೆ ತೆರಿಗೆಯನ್ನು ಏರಿಕೆ ಮಾಡಬಹುದಾಗಿತ್ತು, ಏಕಾಏಕಿಯಾಗಿ ಮಾಡಬಹುದಾಗಿತ್ತು. ಆದರೆ ಈಗ ಲಿಮಿಟೆಡ್ ಸೋರ್ಸ್ ಮಾತ್ರ ಇದೆ. ಇರೋದ್ರಲ್ಲೇ ಬಹಳ ಅಳೆದೂ ತೂಗಿ ನಾವು ಸಂಗ್ರಹ ಮಾಡಬೇಕಾಗಿದೆ. ಹಾಗಾಗಿ ಮಾರುತಿ ಮತ್ತೆ ನಮ್ಮ ಜೊತೆ ಲೈವಲ್ಲಿ ಇದ್ದಾರೆ. ಮಾರುತಿ, ಕೇವಲ ಈ 5 ಗ್ಯಾರಂಟಿಗಳನ್ನು ಮಾತ್ರ ಫೋಕಸ್ ಮಾಡಿದ್ರೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಮಧ್ಯಪ್ರದೇಶದ ಚುನಾವಣೆ, ಛತ್ತೀಸ್ಗಢದ ಚುನಾವಣೆಯಲ್ಲಿ ನೋಡಿದ್ವಿ, ಗ್ಯಾರಂಟಿ ಅಷ್ಟೊಂದು ವರ್ಕ್ ಆಗಿರಲಿಲ್ಲ. ಹಾಗಾಗಿ ಲೋಕಸಭೆ ಚುನಾವಣೆ ಬೇರೆ, ರಾಜ್ಯಸಭೆ ಚುನಾವಣೆ ಬೇರೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆಗೆ ಈ 5 ಗ್ಯಾರಂಟಿಗಳನ್ನು ಹೊರತುಪಡಿಸಿದಂತೆ ಬೇರೆನಾದರೂ ಘೋಷಣೆಗಳಾಗಬಹುದಾ? ನಿರೀಕ್ಷೆಗಳು ಏನು ಅಂತ? ವಾಸ್ತವ ಈ ಸರ್ಕಾರ ಬಂದ ಬಳಿಕ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಇಬ್ಬರು ಕೂಡ ಗ್ಯಾರಂಟಿಗಳಿಗೆ ಹೆಚ್ಚು ಒತ್ತು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಯಾಕಂತ ಹೇಳಿದ್ರೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ, ಪ್ರಚಾರದಲ್ಲಿ ಹೇಳಿದಂತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ 5 ಗ್ಯಾರಂಟಿಗಳನ್ನು ಈಡೇರಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಸರ್ಕಾರ ಬಂದ ತಕ್ಷಣ 4 ಗ್ಯಾರಂಟಿಗಳಿಗೆ ಚಾಲನೆ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಈಗ 5ನೇ ಗ್ಯಾರಂಟಿನೂ ಕೂಡ ಡಿಸೆಂಬರಲ್ಲಿ ಯುವ ನಿಧಿಯನ್ನು ಜಾರಿಗೊಳಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಆದರೆ ಬಹುತೇಕ ಶಾಸಕರುಗಳ ಒಂದು ಅಸಮಾಧಾನ ಇರುವಂಥದ್ದು, ಅದರಲ್ಲೂ ಆಡಳಿತ ಪಕ್ಷದಲ್ಲಿರುವಂತಹ ಶಾಸಕರಿಗೆ ವ್ಯಕ್ತಪಡಿಸ್ತಾ ಇರುವಂಥ ಒಂದು ಅಸಮಾಧಾನ ಏನು ಅಂತ ಹೇಳಿದ್ರೆ
ಕೇವಲ ಗ್ಯಾರಂಟಿಗಳಿಗೆ ಅಷ್ಟೇ ನಮ್ಮ ಸರ್ಕಾರ ಸೀಮಿತ ಆಗ್ತಾ ಇದೆ. ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಾಗ್ತಾ ಇದ್ದಾವೆ. ಒಂದು ಕಡೆ ರಸ್ತೆ ಹಾಕೋದಕ್ಕೆ ದುಡ್ಡಿಲ್ಲ ಅಂತಿದ್ದಾರೆ, ಮತ್ತೊಂದು ಕಡೆ ಚರಂಡಿ ಮಾಡೋದಕ್ಕೆ ದುಡ್ಡಿಲ್ಲ ಅಂತಿದ್ದಾರೆ. ಅದರಲ್ಲೂ ಭೀಕರ ಬರಗಾಲ ಇದೆ. ಈ ಬರಗಾಲವನ್ನು ಫೇಸ್ ಮಾಡೋದಕ್ಕೆ ಹಣಕಾಸಿನ ಮುಗ್ಗಟ್ಟು ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಎಲ್ಲದರಿಂದ ಹೊರಬರಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರು ಈ ಬಾರಿ ಮನ್ನಣೆ ಮಾಡುವಂತಹ ಒಂದು ಬಜೆಟ್ ಅಲ್ಲಿ ಕೇವಲ ಗ್ಯಾರಂಟಿಗಳಿಗೆ ಅಷ್ಟೇ ಜಪ ಮಾಡುವಂತಹ ಒಂದು ಲೆಕ್ಕಾಚಾರದಲ್ಲಿ ಅವರು ಇಲ್ಲ ಅಂತ ಕಾಣಿಸ್ತಾ ಇದೆ. ಹೀಗಾಗಿ ಗ್ಯಾರಂಟಿಗಳಿಗೆ ಎಷ್ಟು ಮೀಸಲಿಡಬೇಕು, ಸುಮಾರು ಅಂದಾಜು 54,000 ಕೋಟಿ ರೂಪಾಯಿಗಳು ಬೇಕಾಗುತ್ತೆ ಗ್ಯಾರಂಟಿಗಳ 1 ವರ್ಷ ಈಡೇರಿಕೆಗೆ. ಅದನ್ನ ಹೊರತುಪಡಿಸಿ ಅಭಿವೃದ್ಧಿ ಯೋಜನೆಗಳು ಕೂಡ ಹೆಚ್ಚು ಹಣವನ್ನ ಈ ಬಾರಿ ಮೀಸಲಿಡುವಂತಹ ಒಂದು ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ 9 ತಿಂಗಳಿಂದ ಶಾಸಕರಿಗೆ ಸಮಾಧಾನದ ಮಾತುಗಳನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ಬಂದಿದ್ದಾರೆ. ನಾವು ಗ್ಯಾರಂಟಿಗಳನ್ನ ಹೇಳಿದ್ವಿ, ಹೀಗಾಗಿ ಅನಿವಾರ್ಯವಾಗಿ ನೀವು ಸಹಿಸಿಕೊಳ್ಳಬೇಕು. ನಿಮ್ಮ ಕ್ಷೇತ್ರದ ಫಲಾನುಭವಿಗಳಿಗೆ ಈ ಗ್ಯಾರಂಟಿಗಳ ಉಪಯೋಗಗಳು ಆಗ್ತಾ ಇದಾವೆ. ಹೀಗಾಗಿ ಅದನ್ನ ನೀವು ಮನವರಿಕೆ ಮಾಡಿಕೊಡುವಂತಹ ಒಂದು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಏನೇ ಹೇಳಿದ್ರು ಕೂಡ ಅಭಿವೃದ್ಧಿ ಕೆಲಸಗಳು ಆಗದೆ ಇದ್ರೆ ಶಾಸಕರುಗಳಿಗೆ ಕೈಯಲ್ಲಿ ಹಣ ಸಿಗೋದು ಕಷ್ಟ. ಹೀಗಾಗಿ ಒಂದು ಕಡೆ ಅಭಿವೃದ್ಧಿ ನಿಂತೋದ್ರೆ ಶಾಸಕರಿಗೆ ಬರುವಂತಹ ಹಣವೂ ಕೂಡ ಸಿಗೋದಿಲ್ಲ ಅನ್ನುವಂತಹ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಇರುವಂತದ್ದು. ಜೊತೆಗೆ ಚುನಾವಣೆಯಲ್ಲಿ ಕೆಲಸ ಮಾಡಿದಂತಹ ಕಾರ್ಯಕರ್ತರಿಗೆ, ತಮ್ಮ ಹಿಂದೆ ಇರುವಂತಹ ಬೆಂಬಲಿಗರ ಪಡೆಗೆ ಏನಾದರೂ ಅಲ್ಪ ಸಣ್ಣ ಪುಟ್ಟ ಕೆಲಸಗಳು ಕೊಟ್ಟರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಇವರ ಪರ ಕೆಲಸ ಮಾಡ್ತಾರೆ. ಅವ್ರಿಗೆ ಕೆಲಸ ಕೊಡಬೇಕು ಅನ್ನೋದಾದ್ರೆ ಅಭಿವೃದ್ಧಿ ಕೆಲಸಗಳು ಆಗ್ಲೇಬೇಕು. ಹೀಗಾಗಿ ಈ ಬಾರಿ ಸಿದ್ದರಾಮಯ್ಯ ಅವರು ಅದಕ್ಕೂ ಕೂಡ ಹೆಚ್ಚು ಒತ್ತು ಕೊಡುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ 54,000 ಕೋಟಿ ರೂಪಾಯಿಗಳು ಗ್ಯಾರಂಟಿಗಳಿಗೆ ಹೋದ್ರೂ ಕೂಡ ಉಳಿದ ಹಣವನ್ನ ಅಭಿವೃದ್ಧಿ ಯೋಜನೆಗಳ ಜೊತೆಗೆ ವಿವಿಧ ಇಲಾಖೆಗಳಿಗೆ, ಏನೆಲ್ಲ ಜನೋಪಯೋಗಿ ಇಲಾಖೆಗಳು ಅಂತ ನಾವು ಕರಿತೀವಿ, ಒಂದು ಕಡೆ ಶಿಕ್ಷಣ ಆಗಿರ್ಬೋದು, ಮತ್ತೊಂದು ಕಡೆ ಆರೋಗ್ಯ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಇಲಾಖೆಗಳಿಗೆ ಹೆಚ್ಚು ಅನುದಾನ ಕೊಡುವಂಥದ್ದು. ಜೊತೆಗೆ ನೌಕರರ ಸಂಬಳವೇ ಒಂದು ಅರ್ಧ ಖರ್ಚು ಸರ್ಕಾರಕ್ಕೆ ಬರ್ತಿರೋದ್ರಿಂದ ಅದನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಸಿದ್ದರಾಮಯ್ಯ ಅವರ ಮುಂದೆ ಇದೆ. ಮಾರುತಿ, ಇಷ್ಟರಲ್ಲಿ ನಾವು ಸಾಲದ ಬಗ್ಗೆ ಮಾತಾಡಲೇ ಇಲ್ಲ ಅಂತ. ಈಗಾಗಲೇ ಸಾಲದ ಮಿತಿ ಏರಿಕೆ ಆಗಿದೆ ಅಂತ ಇದೆ. ಓಕೆ, ಆರ್ಥಿಕ ಶಿಸ್ತಿನ ಒಳಗಡೆ ಸಾಲ ಮಾಡಿದ್ರು ಕೂಡ ಪ್ರತಿಯೊಬ್ಬರ ತಲೆ ಮೇಲೆ 1 ಲಕ್ಷದವರೆಗೆ ಸಾಲ ಈಗಾಗಲೇ ಇದೆ ಅಂತ. ನಾವೀಗ ಒಂದು ವೇಳೆ ಈ ಬಜೆಟ್ ಗಾತ್ರವನ್ನು ಏರಿಕೆ ಮಾಡಿದ ತಕ್ಷಣ ಸಾಲದ ಹೊರೆನೂ ಜಾಸ್ತಿ ಆಗುತ್ತಲ್ವಾ? ಖಂಡಿತ ಈ ಬಾರಿಯ ಬಜೆಟ್ ಅಲ್ಲೂ ಕೂಡ ಸಾಲದ ಹೊರೆ ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಸಿದ್ದರಾಮಯ್ಯ ಅವರು ಏನೇ ಗ್ಯಾರಂಟಿಗಳನ್ನ ಕೊಟ್ಟರು, ಏನೇ ಅಭಿವೃದ್ಧಿ ಜಪ ಮಾಡಿದ್ರು ಕೂಡ, ಯಾಕಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದಲೂ ಕೂಡ ಸಾಲ ಪ್ರತಿ ಬಜೆಟ್ ಅಲ್ಲೂ ಕೂಡ ಸಾಲದ ಹೊರೆ ಜಾಸ್ತಿ ಆಗ್ತಲೇ ಇದೆ. ಆದ್ರೆ ಆ ಸಾಲದ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳುವಂತ ಒಂದು ಕೆಲಸಗಳು ಯಾವ ಸರ್ಕಾರದ ಸಮಯದಲ್ಲೂ ಕೂಡ ಆಗ್ಲಿಲ್ಲ. ಈ ಬಾರಿ ಅದರಲ್ಲೂ ಇವರು ಗ್ಯಾರಂಟಿಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ರಿಂದ ಒಂದು ಕಡೆ ಅಭಿವೃದ್ಧಿ ಯೋಜನೆಗಳಿಗೂ ಹಣ ಸಿಗ್ಲಿಲ್ಲ, ಮತ್ತೊಂದು ಕಡೆ ಕೊಡಬೇಕಾಗಿರುವಂತಹ ಸಾಲವನ್ನು ಕೂಡ ಮರುಪಾವತಿ ಮಾಡೋದಕ್ಕೆ ಆಗ್ಲಿಲ್ಲ. ಹೀಗಾಗಿ ಈ ಬಾರಿ ಸಿದ್ದರಾಮಯ್ಯ ಅವರು ಹೆಚ್ಚು ಸಾಲ ಮಾಡದೇ ಇದ್ರೂ ಕೂಡ ಇರುವಂತಹ ಒಂದು ಸಾಲಕ್ಕೆ ಬಡ್ಡಿ ಕಟ್ಟುವಂತ ಒಂದು ಕೆಲಸ ಮಾಡಲೇಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ಹೆಚ್ಚು ಸಾಲಕ್ಕೆ ಈ ಬಾರಿ ಮೊರೆ ಹೋಗೋದು ಡೌಟು. ಇರುವಂತಹ ಒಂದು ಸಾಲವನ್ನ, ಕಳೆದ ಬಾರಿ ಏನು ಇಷ್ಟು ಸಾಲ ಇದೆ ಅಂತ ಹೇಳಿದ್ರು, ಆ ಸಾಲವನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡುವಂತಹ ಒಂದು ಸಾಧ್ಯತೆ. ಸಹಜವಾಗಿ ಇಷ್ಟೆಲ್ಲ ಮಾಡಬೇಕು ಅನ್ನೋದಾದ್ರೆ ಸಣ್ಣ ಪುಟ್ಟ ಇನ್ನಷ್ಟು ಬಜೆಟ್ ಗಾತ್ರವೂ ಕೂಡ ಹೆಚ್ಚಾಗ್ತಿರೋದ್ರಿಂದ ಸಾಲದ ಹೊರೆಯೂ ಕೂಡ ಸಹಜವಾಗಿ ಹಾಗೆ ಆಗುತ್ತೆ. ನಿಮ್ಮ ಎಲ್ಲರ ತಲೆ ಮೇಲೂ ಕೂಡ ಒಂದಷ್ಟು ಸಾಲದ ಹೊರೆ ಹೆಚ್ಚಾಗಬಹುದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.